ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಸಿದ್ಧಿವಿನಾಯಕ ಸ್ವಾಮಿನೇ ನಮಃ. ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ವಾಣಿಂ ವಂದೇ ವಿಭೂತಯೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇ ತು ಜನಕಾತ್ಮಜಾ ಪುರತೋ ಮಾರುತಿರ್ಯಸ್ಯ ತಂ ವಂದೇ ರಘುನಂದನಂ. ವಂದಿಪೆ ನಿನಗೆ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ. ವಂದಿಪೆ ನಿನಗೆ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ. ಆದಿಯಲ್ಲಿ ಧರ್ಮರಾಯ ಪೂಜಿಸಿದ ನಿನ್ನ ಪಾದ, ಆದಿಯಲ್ಲಿ ಧರ್ಮರಾಯ ಪೂಜಿಸಿದ ನಿನ್ನ ಪಾದ. ಸಾಧಿಸಿದ ರಾಜ್ಯ ಗಣನಾಥ, ಸಾಧಿಸಿದ ರಾಜ್ಯ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ. ಸಂದರಣದಲ್ಲಿ ಗಣನಾಥ, ಸಂದರಣದಲ್ಲಿ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ. ಮಂಗಳ ಮೂರುತಿ ಗುರು ರಂಗವಿಠಲನ ಪಾದ, ಮಂಗಳ ಮೂರುತಿ ಗುರು ರಂಗವಿಠಲನ ಪಾದ. ಹಿಂಗದೆ ಭಜಿಸೋ ಗಣನಾಥ, ಹಿಂಗದೆ ಭಜಿಸೋ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನ ಕಳೆಯೋ ಗಣನಾಥ, ಬಂದ ವಿಘ್ನ ಕಳೆಯೋ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ, ಮೊದಲ್ ವಂದಿಪೆ ನಿನಗೆ ಗಣನಾಥ. ಸಿದ್ಧಿವಿನಾಯಕ ಸ್ವಾಮಿ ಕೀ ಜೈ. ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ಹಾಡಿದರೆ ಎನ್ನೊಡೆಯನ ಹಾಡುವೆ. ಒಡೆಯ ಶ್ರೀ ಪುರಂದರ ವಿಠಲಗೆ ಎನ್ನಯ, ಒಡೆಯ ಶ್ರೀ ಪುರಂದರ ವಿಠಲಗೆ ಎನ್ನಯ. ಬಡತನ ಭಿನ್ನ ಮಾಡುವೆ, ಬಡತನ ಭಿನ್ನ ಮಾಡುವೆ. ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ಹಾಡಿದರೆ ಎನ್ನೊಡೆಯನ ಹಾಡುವೆ.
ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹಿಂದೂ ಸಮುದಾಯದಲ್ಲಿ, ಹಿಂದೂ ಧರ್ಮದಲ್ಲಿ ಸಾರಗ್ರಂಥವಾಗಿರುವಂಥ ಭಗವದ್ಗೀತೆಯಲ್ಲಿ ಭಗವಂತ ನಾರಾಯಣ ನರನ ಮೂಲಕ ನರಲೋಕಕ್ಕೆ ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಸಂಸಾರ, ಸನ್ಯಾಸ ಇತ್ಯಾದಿ ಸಮಸ್ತ ವಿಷಯಗಳನ್ನೊಳಗೊಂಡ ಭಗವದ್ಗೀತೆಯನ್ನು ನಾರಾಯಣ ನರಲೋಕಕ್ಕೆ ನರನ ಮೂಲಕ ಉಪದೇಶಿಸಿದ್ದಾನೆ. ಭಗವಂತನ ಅನುಗ್ರಹ ಏನಾದರೂ ಆಯ್ತಂದರೆ ಮೂಕಂ ಕರೋತಿ ವಾಚಾಲಂ ಭಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಕರ್ನಾಟಕದ ಶ್ರೇಷ್ಠ ಅಪರೋಕ್ಷ ಸನ್ಯಾಸಿಗಳಾದ ಶ್ರೀಮಾನ್ಯ ಪುರಂದರದಾಸರು ಹೇಳಿದ್ದಾರೆ, ಹಾಡಿದರೆ ನಿನ್ನನ್ನೇ ಹಾಡೋದು, ಬೇಡಿದರೆ ನಾನು ನಿನ್ನನ್ನೇ ಬೇಡೋದು. ನಿನ್ನಗಿಂತ ಕೊಡುವವರು ಉತ್ತಮರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಒಡೆಯ ಶ್ರೀ ಪುರಂದರ ವಿಠಲ, ನನ್ನಗಿಂತ ಬಡವನಿನ್ಯಾರಿಲ್ಲ, ನಿನಗಿಂತ ಕೊಡುವವನು ಯಾರಿಲ್ಲ. ಕೊಡುವವರೊಳಗೆ ನಿನಗಿಂತ ಕೊಡುವವರು ಬೇರಿಲ್ಲ, ಬೇಡುವವರೊಳಗೆ ನನಗಿಂತ ಬೇಡುವವರು ಬೇರಿಲ್ಲ ಎಂದಿದ್ದಾರೆ ಪುರಂದರದಾಸರು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವಂತ ಉಪದೇಶಿಸಿದ್ದಾನೆ ಭಗವದ್ಗೀತೆಯಲ್ಲಿ, ಯಾವಾಗ ಎಲ್ಲೆಲ್ಲಿ ಅಧರ್ಮ ತಲೆ ಎತ್ತುತ್ತದೋ ಅಲ್ಲಿ ಅಧರ್ಮವನ್ನು ನಾಶ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಲು ನಾನು ಬಂದೇ ಬರ್ತೇನೆ. ನನ್ನ ಭಕ್ತರನ್ನು ರಕ್ಷಿಸಲು, ದುಷ್ಟರನ್ನು ಶಿಕ್ಷಿಸಲು ಎಲ್ಲ ಯುಗದಲ್ಲಿಯೂ ನಾನು ಬಂದೇ ಬರ್ತೇನೆ. ಭಗವಂತನಿಗೆ ಈ ಪ್ರಪಂಚದಲ್ಲಿ ಮಾಡಬೇಕಾದ್ದೇನೂ ಇಲ್ಲ, ಕೇವಲ ಮಾನವ ಗುಣಕ್ಕೆ ಅನುಗುಣವಾಗಿ ನಟನೆ ಮಾಡ್ತಾನಷ್ಟೇ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ. ಭಗವಂತ ಉಪದೇಶ ಮಾಡಿದ್ದಾನೆ, ಹೇ ಪಾರ್ಥ, ನನಗೆ ಈ ಪ್ರಪಂಚದಲ್ಲಿ ಮಾಡಬೇಕಾದ್ದೇನಿಲ್ಲ, ಆದರೂ ನಾನಿವತ್ತು ನಿನ್ನ ಸಾರಥಿಯಾಗಿ ಕುಳಿತಿದ್ದೇನೆ. ಯಾಕೆ? ದೊಡ್ಡವನೊಬ್ಬ ಹೀಗೆ ಮಾಡಿದ ಅಂತ ಪ್ರಪಂಚಕ್ಕೆಲ್ಲ ಗೊತ್ತಾಗಬೇಕು. ಈ ಕೆಲಸವನ್ನು ಭಗವಂತನೇ ಮಾಡಿದ ಎಂದು ಪ್ರಪಂಚಕ್ಕೆಲ್ಲ ಗೊತ್ತಾಗಬೇಕು. ಈ ರೀತಿಯಾಗಿ ಭಗವಂತ ಮಾನವ ಧರ್ಮಕ್ಕೆ ಅಥವಾ ಮಾನವ ಗುಣಕ್ಕೆ ಅನುಗುಣವಾಗಿ ನಟನೆ ಮಾಡ್ತಾನಷ್ಟೇ. ಭಗವಂತನಿಗೆ ಈ ಲೋಕದಲ್ಲಿ ಮಾಡಬೇಕಾದ್ಯಾವುದೂ ಇಲ್ಲ. ಹಾಗೆಯೇ ಅಂದು ತ್ರೇತಾಯುಗ, ದ್ವಾಪರ ಯುಗ, ಅಂದು ದ್ವಾಪರ ಯುಗ ಅಧರ್ಮ ತಲೆ ಎತ್ತಿ ನಿಂತಿದ್ದಾಗ, ಕಂಸ ಚಾಣೂರರಿಂದ ಪ್ರಪಂಚಕ್ಕೆಲ್ಲ ತೊಂದರೆಯಾಗ್ತಾ ಇದ್ದಂಥ ಕಾಲದಲ್ಲಿ ದೇವಕೀ ವಸುದೇವರ ಅಷ್ಟಮ ಗರ್ಭದಲ್ಲಿ ಜನಿಸಿದ ಭಗವಂತ ಕಂಸನನ್ನು ತನ್ನ ಮುಷ್ಟಿಯಿಂದ ಗುದ್ದಿ ಸೃಷ್ಟಿಯಲ್ಲೇ ಇಲ್ಲವಾಗಿಸಿಬಿಟ್ಟ. ದೇವಕೀ ವಸುದೇವರ ಅಷ್ಟಮ ಗರ್ಭದಲ್ಲಿ ಜನಿಸಿದ ಮಗುವಿಗೆ ಕೃಷ್ಣ ಎಂಬುದಾಗಿ ನಾಮಕರಣ ಮಾಡಿದ್ದಾರೆ. ಕಾಲಾಂತರದಲ್ಲಿ ಆತನಿಗೆ ಉಪನಯನ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಕೃಷ್ಣ, ಅವನಣ್ಣ ಬಲರಾಮ, ಕೃಷ್ಣ ಬಲರಾಮರಿಬ್ಬರೂ ಪೂಜ್ಯರಾದ ಸಾಂದೀಪನಿ ಮಹರ್ಷಿಗಳ ಆಶ್ರಮದಲ್ಲಿ ದ್ವಾರಕಾವತಿ ಪಟ್ಟಣದಲ್ಲಿ ವೇದಾಧ್ಯಯನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅದೇ ಸಮಯಕ್ಕೆ ಆವದ್ಧಿ ಪಟ್ಟಣದಿಂದ ಒಬ್ಬ ಬ್ರಾಹ್ಮಣ ಪುರುಷ ಬಂದಿದ್ದಾನೆ ವೇದಾಧ್ಯಯನವನ್ನು ಮಾಡಲಿಕ್ಕೆ. ಅವನು ಶಮ, ದಮ ಇತ್ಯಾದಿ ಅಷ್ಟಾಂಗ ಯೋಗಗಳನ್ನು ಮೆಟ್ಟಿ ನಿಂತವ. ಎರಡನೆಯದ್ದು ದಮ, ಸುಧಾಮ ಎಂಬುದಾಗಿ ಕೃಷ್ಣ ಅವನಿಗೆ ನಾಮಕರಣ ಮಾಡಿದ್ದಾನೆ. ಇಬ್ಬರೂ ಒಬ್ಬರನ್ನೊಬ್ಬರು ಬಿಟ್ಟಿರ್ತಿರಲಿಲ್ಲ. ಓದುವಾಗ, ಬರೆಯುವಾಗ, ಹಾಡುವಾಗ, ಓಡುವಾಗ, ತಿನ್ನುವಾಗ, ತೇಗುವಾಗ ಶ್ರೀಕೃಷ್ಣ, ಕೃಷ್ಣನದ್ದೇ ಚಿಂತೆ ಸುಧಾಮನಿಗೆ. ವೇದ ವಿದ್ಯೆಯತ್ತ ಹೆಚ್ಚು ಲಕ್ಷ್ಯ ಹಾಕಲಿಲ್ಲ. ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನಾದಂಥ ಶ್ರೀಕೃಷ್ಣ ಜೊತೆಯಲ್ಲಿರುವಾಗ ಶ್ರೀಕೃಷ್ಣನ ಜೊತೆಗೆ ಕಾಲ ಕಳೀತಾ ಇದ್ದಾನೆ. ಶ್ರೀಕೃಷ್ಣ ಸುಧಾಮರೆಂದರೆ ಬಲು ಪ್ರೀತಿ. ಗುರುಗಳಿಗೂ ಹಾಗೂ ಶ್ರೀಕೃಷ್ಣ ಸುಧಾಮರಿಬ್ಬರ ಸಂಬಂಧ ಬಹಳ ಅನ್ಯೋನ್ಯವಾಗಿ ನಡೀತಾ ಇದೆ ಗುರುಕುಲದಲ್ಲಿ. ಒಬ್ಬರನ್ನೊಬ್ಬರು ಬಿಟ್ಟಿರ್ತಿರ್ಲಿಲ್ಲ. ಹೀಗೆ ಕಾಲ ಕಳೀತಾ ಇರುವಾಗ ಒಂದು ದಿವಸ ಮಥುರೆಯಿಂದ ಹೊನ್ನಿನ ರಥ ಬಂದಿದೆಯಂತೆ, ಗುರು ಕಾಣಿಕೆಯನ್ನು ಹೊತ್ತು.
ಹೊನ್ನಿನ ರಥದಲ್ಲಿ ಗುರು ಕಾಣಿಕೆಯನ್ನ ಶ್ರೀಕೃಷ್ಣ ಪರಮಾತ್ಮ ಪೂಜ್ಯರಾದ ಸಾಂದೀಪನಿ ಮಹರ್ಷಿಗಳ ಪದತಳದಲ್ಲಿಟ್ಟು ನಮಸ್ಕರಿಸಿ ಆಶೀರ್ವಾದವನ್ನು ಬೇಡಿದ್ದಾನೆ. ಪೂಜ್ಯರಾದ ಸಾಂದೀಪನಿ ಮಹರ್ಷಿಗಳು ಆಶೀರ್ವದಿಸಿ ನಿನ್ನ ಗೃಹಸ್ಥಾಶ್ರಮವನ್ನು ಸ್ವೀಕರಿಸುವು ಎಂಬುದಾಗಿ ಕೃಷ್ಣನಿಗೆ ಆಶೀರ್ವದಿಸಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಹೊರಡುವಾಗ ಸುಧಾಮನಿಗೆ ಗೊತ್ತಾಯಿತು, ತನ್ನ ಗೆಳೆಯ ತನ್ನನ್ನು ಬಿಟ್ಟು ಹೋಗ್ತಾ ಇದ್ದಾನೆ, ಅವನ ಜೊತೆಗೇನಾದರೂ ನನಗೆ ಹೋಗೋ ಒಂದು ಸಂದರ್ಭ ಬಂದರೆ ನಾನು ಹೋಗಿ ಅವನ ಜೊತೆಯಲ್ಲಿ ಅವನ ಅರಮನೆಯಲ್ಲಿ ಅವನ ಸೇವೆಯನ್ನೇ ಮಾಡಿಕೊಂಡಿರಬಹುದಲ್ಲ ಎಂದು ಹೀಗೆಂದು ಯೋಚಿಸಿದ. ಆ ಹೊನ್ನಿನ ರಥಕ್ಕೆ 4 ಪ್ರದಕ್ಷಿಣೆ ಮಾಡಿ ಒಂದು ಕಡೆ ನಿಂತಿದ್ದಾನೆ. ಕೃಷ್ಣ ಏನು ಮಾಡಿದಾನೋ, ಬಾ ಸಖಾ ಎಂದು ಕರೆವನೋ, ದರಿದ್ರ ಎಂದೆನ್ನ ಜರೆವನೋ, ಬಾರೋ ಸಖಾ ಬಾರೋ ಅಂತ ಕರಿತಾನೋ ಇಲ್ವೋ, ಅಥವಾ ಬೇಡ ಇವನು ಬಡವ ಅಂತ ಹೇಳಿ ಪಕ್ಕಕ್ಕೆ ತಳ್ತಾನೋ, ಏನು ಮಾಡ್ತಾನೆ ಕೃಷ್ಣ ಎಂದು ನೋಡ್ತಾ ನಿಂತಿದ್ದಾನೆ ಸುಧಾಮ. ಸುಧಾಮ 4-6 ಪ್ರದಕ್ಷಿಣೆ ಮಾಡಿದ ರಥಕ್ಕೆ ಮೂಲೆಯಲ್ಲಿ ನಿಂತಿದ್ದಾನೆ. ಕೃಷ್ಣ ಇತ್ತ ಲಕ್ಷ್ಯ ಹಾಕದ ಸ್ಥಿತಿಯಲ್ಲಿ ಸುಧಾಮ ಭಕ್ತಿಯಿಂದ ಕೈ ಮುಗಿದುಕೊಂಡು ನಿಂತಿದ್ದಾನೆ ರಥಕ್ಕೆ. ರಥ ಯಾವಾಗ ನಂದಕಂದ ಮುಚಕುಂದ ವರದ ರಥ ಏರಿದನೋ ಸಾರಥಿ ವಾಹಿಯನ್ನು ಹಿಡಿದಿದ್ದಾನೆ. ರಥ ಅಮ್ಮಯಿಸ್ತಾ ಇದೆ. ದೇವಕಿ ನಂದನ ನಂದಕುಮಾರ ವೃಂದವನಾಂಚನ ಗೋಕುಲ ಚಂದ್ರ ಗಂಧಪಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಮತ್ಸ್ಯಕ ರೂಪಲಯೋಲ ವಿಹಾರಿ ವೇದ ವಿನೇತ್ರ ಚತುರ್ಮುಖ ವಂದ್ಯ ಕೂರ್ಮ ಸ್ವರೂಪಕ ಮಂದರಧಾರಿ ಲೋಕ ವಿಧಾರಕ ದೇವವರೆಣ್ಯ ಸೂಕರ ರೂಪಕ ದಾನವ ಶತ್ರು ಭೂಮಿ ವಿಧಾರಕ ದೇವ ವರಾಂಗ ದೈವ ನರಸಿಂಹ ಹಿರಣ್ಯಕ ಶತ್ರು ಸರ್ವ ಭಯಾಂತಕ ದೈವತ ಬಂಧೋ ವಾಮನ ವಾಮನ ಮಾನವ ವೇಷ ದೈತ್ಯ ಕುಲಾಂತಕ ಕಾರಣ ರೂಪ ರಾಮ ಭೃಗುತ್ವ ಸೂಚಿತ ಹಿತ್ತೆ ಚಂದ್ರಕುಲಾಂತಕ ಶಂಭವರೆಣ್ಯ ರಾಘವ ರಾಘವ ರಾಕ್ಷಸ ಶತ್ರು ಮಾರುತಿ ವಲ್ಲಭ ಜಾನಕಿ ಕಾಂತ ದೇವಕಿ ನಂದನ ಸುಂದರ ರೂಪ ರುಕ್ಮಿಣಿ ವಲ್ಲಭ ಪಾಂಡವ ಬಂಧೋ ದೇವಕಿ ನಂದನ ನಂದಕುಮಾರ ಬೃಂದವನಾಂಚನ ಗೋಕುಲ ಚಂದ್ರ ಗಂಧಪಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ ಲಕ್ಷ್ಮೀ ರಮಣ ಗೋವಿಂದ ಪ್ರಹ್ಲಾದ ವರದ ಗೋವಿಂದ ಗೋವಿಂದ. ಹೀಗೆ ಗೋವಿಂದನನ್ನ ಧ್ಯಾನಿಸ್ತಾ ಸುಧಾಮ ನಿಂತಿದ್ದಾನೆ. ಕೃಷ್ಣ ಹೋಗೋ ತನಕ ಎಲ್ಲಿವರೆಗೆ ಕೃಷ್ಣನ ರಥ ಕಾಣ್ತದೋ ಅಲ್ಲಿವರೆಗೆ ನೋಡ್ತಾ ನಿಲ್ಲೋಣ ಅಂತ ಹೇಳಿ ನೋಡ್ತಾ ನಿಂತಿದ್ದಾನೆ ಕೃಷ್ಣನ ರಥವನ್ನ. ಕಂಗಳು ಕಳಹುವವು ಅಚ್ಯುತನ, ಎಲ್ಲಿವರೆಗೆ ಕಂಡು ಬರ್ತದೋ ಕೃಷ್ಣನ ರಥ ಅಲ್ಲಿವರೆಗೂ ನೋಡ್ತಾ ನಿಂತಿರೋಣ ಅಂತ ಹೇಳಿ ಕೃಷ್ಣನನ್ನೇ ನೋಡ್ತಾ ಇದ್ದಾನೆ. ನಿನ್ನ ಧ್ಯಾನವ ಕೊಡೋ ಎನ್ನ ಧನ್ಯನ ಮಾಡೋ, ನಿನ್ನ ಧ್ಯಾನವ ಕೊಡೋ ಎನ್ನ ಧನ್ಯನ ಮಾಡೋ, ಪನ್ನಗ ಶಯನ ಶ್ರೀ ಪುರಂದರ ವಿಠಲ, ನಿನ್ನ ಧ್ಯಾನವ ಕೊಡೋ ಎನ್ನ ಧನ್ಯನ ಮಾಡೋ, ನಿನ್ನ ಧ್ಯಾನವ ಕೊಡೋ ಎನ್ನ ಧನ್ಯನ ಮಾಡೋ. ಭಾಗೀರಥಿ ಪ್ರೀತ ಭಾಗವತರ ಪ್ರಿಯ, ಭಾಗೀರಥಿ ಪ್ರೀತ ಭಾಗವತರ ಪ್ರಿಯ, ಯೋಗಿಗಳ ರಸ ಶ್ರೀ ಪುರಂದರ ವಿಠಲ, ಯೋಗಿಗಳ ರಸ ಶ್ರೀ ಪುರಂದರ ವಿಠಲ, ನಿನ್ನ ಧ್ಯಾನವ ಕೊಡೋ ಎನ್ನ ಧನ್ಯನ ಮಾಡೋ, ನಿನ್ನ ಧ್ಯಾನವ ಕೊಡೋ ಎನ್ನ ಧನ್ಯನ ಮಾಡೋ, ಎನ್ನ ಧನ್ಯನ ಮಾಡೋ, ಎನ್ನ ಧನ್ಯನ ಮಾಡೋ. ಶ್ರೀಕೃಷ್ಣ ಭಗವಾನ ಕೀ ಜೈ. ಕೃಷ್ಣನ ರಥ ಹೊರಟಿತು ನೇರವಾಗಿ ದ್ವಾರಕಾವತಿ ಪಟ್ಟಣದತ್ತ. ದ್ವಾರಕಾವತಿ ಪಟ್ಟಣದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಾನು ರಾಜನಾಗಿ ಆಳ್ವಿಕೆ ನಡೆಸಲು ಪ್ರಾರಂಭಿಸಿದ. ಇತ್ತ ಸುಧಾಮನಿಗೆ ಅನ್ನಿಸಿತು, ಕೃಷ್ಣನಿಲ್ಲದ ಗುರುಕುಲದಲ್ಲಿ ನಾನೇನು ಮಾಡೋದು, ಕೃಷ್ಣನಿದ್ರೇನೆ ನನಗೊಂಥರ ಖುಷಿ, ಕೃಷ್ಣನಿಲ್ಲ ಅವನು ಹೊರಟ ಮೇಲೆ ನಾನಿನ್ನೇನು ಮಾಡೋದು, ಇನ್ನು ನನಗೂ ಹೊರಡೋ ಕಾಲ ಬಂತು ಹೀಗೆಂದು ಯೋಚಿಸಿದ. ಆದರೆ ಹೊರಡೋ ಮುನ್ನ ಗುರುಕಾಣಿಕೆ ಕೊಡಬೇಕಲ್ವೇ. ಸುಧಾಮನಾದರೂ ಕಡು ಬಡವ, ಅವನಿಗೆ ಗುರುಕಾಣಿಕೆ ಕೊಡ್ಲಿಕ್ಕೆ ಏನೂ ಇಲ್ಲ. ಹಾಗಾಗಿ ಏನು ಮಾಡಿದ, ಕಾಡಿನಲ್ಲಿ ಎಲ್ಲೋ ಮೂಲೆಯಲ್ಲಿದ್ದ ಪರಿಮಳ ಪುಷ್ಪಗಳನ್ನು ತೆಗೆದುಕೊಂಡು ಬಂದು ಗುರುಗಳ ಪದತಳಕ್ಕೆ ಹಾಕಿ ನಮಸ್ಕರಿಸಿದ. ಗುರುಗಳು ಹೇಳಿದರು, ಇದೇನೋ ನಿನ್ನ ಕಣ್ಣಂಚಿನ ನೀರು, ಏನಿದು ಗುರುಕಾಣಿಕೆ ತಂದಿದ್ಯಲ್ಲ ಈ ಪರಿಮಳವಾದ ಪುಷ್ಪಗಳನ್ನು. ಗುರುಗಳಿಗೆ ಬಹಳ ಖುಷಿಯಾಯಿತು. ಇವನು ತಂದ ಗುರುಕಾಣಿಕೆ ಬಹಳ ಅಪರೂಪವಾದದ್ದು, ಎಲ್ಲರಿಗೂ ಸಿಗುವಂಥದ್ದಲ್ಲ, ಬಹಳ ಅಪರೂಪವಾದ ಗುರುಕಾಣಿಕೆಯನ್ನು ನೀನು ತಂದಿದ್ದಿ ಅಂಥೇಳಿ
ಈ ಕುಸುಮಗಳು ಕಾಡಿನಲ್ಲಿ ಎಲ್ಲೋ ಇದ್ದವು. ಅವು ತಮ್ಮ ಸುಗಂಧವನ್ನು ಕಾಡಿನಲ್ಲಿ ಎಲ್ಲ ಕಡೆ ಪಸರಿಸುವಂತೆ ನಿನ್ನ ಜೀವನ ಪುಷ್ಪ ಜಗತ್ತಿಗೆಲ್ಲ ಸುವಾಸನೆಯಾಗಿ ಪಸರಿಸಲಿ ಎಂಬುದಾಗಿ ಹೇಳಿ ತಲೆಯ ಮೇಲೆ ಕೈಯನ್ನಿಟ್ಟು ಆಶೀರ್ವದಿಸಿದರು. ಹಸ್ತಮಸ್ತಕದ ಸಂಯೋಗ. ಈ ಹಿಂದೆಲ್ಲ ಗುರುಕುಲ ಪದ್ಧತಿಯಲ್ಲಿ ನಮ್ಮ ದೇಶದಲ್ಲಿ ಹೀಗೆ ಇದ್ದದ್ದು, ಹಸ್ತಮಸ್ತಕದ ಸಂಯೋಗ. ಆಧ್ಯಾತ್ಮ ವಿದ್ಯೆಗಳೆಲ್ಲ ಹೀಗೆ. ಗುರುಗಳು ತಮ್ಮ ಶಿಷ್ಯನಿಗೆ ತಲೆಯ ಮೇಲೆ ಕೈಯಿಟ್ಟು, ನಿನ್ನ ಅಭ್ಯಾಸ ವೇದಾಧ್ಯಯನವೆಲ್ಲವೂ ಸಂಪೂರ್ಣವಾಗಿವೆ, ಇನ್ನು ನೀನು ಹೋಗಿ ನಿನ್ನ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಬಹುದು ಎಂದು ಹೇಳಿ ಆಶೀರ್ವದಿಸುತ್ತಿದ್ದಂಥ ಒಂದು ಕಾಲ ಅದು, ಹಸ್ತಮಸ್ತಕದ ಸಂಯೋಗ. ಅದರಂತೆ ಪೂಜ್ಯರಾದ ಸಾಂದೀಪನಿ ಮಹರ್ಷಿಗಳು ಸುಧಾಮನ ತಲೆಯ ಮೇಲೆ ಕೈಯನ್ನಿಟ್ಟು ಆಶೀರ್ವದಿಸಿದ್ದಾರೆ. ಸುಧಾಮ ತಾನು ಗುರುಕುಲದಿಂದ ನಡೆದು ದೂರದಲ್ಲಿ ಅದೇ ಊರಿನಲ್ಲಿದ್ದಂಥ ಒಂದು ಗುಡಿಸಿಲಿನಲ್ಲಿ ತಾನು ವಾಸ ಮಾಡಲು ಪ್ರಾರಂಭಿಸಿದ. ಕ್ಷುತ್ಕಾಮಳೆಂಬ ಸುಕನ್ಯೆಯೊಡನೆ ಕಾಲಾಂತರದಲ್ಲಿ ಪ್ರಕೃತಿಯ ನಿಯಮಕ್ಕನುಸಾರವಾಗಿ ವಿವಾಹವಾಯಿತು ಆತನಿಗೆ. ಆತನಿಗೆ ಮನೆ ತುಂಬ ಮಕ್ಕಳು. ನೋಡಿ, ಪ್ರಕೃತಿಯ ವಿಶೇಷತೆ ಏನಪ್ಪಾ ಅಂದ್ರೆ, ಎಲ್ಲಿ ಸಿರಿತನವಿರ್ತದೋ ಅಲ್ಲಿ ಸಂತಾನದ ಕೊರತೆ ಇರ್ತದೆ, ಇಲ್ಲೋ ಸಂತಾನವೇ ಇರೋದಿಲ್ಲ. ಎಲ್ಲಿ ಬಡತನ ಇರ್ತದೋ ಅಲ್ಲಿ ಸಂತಾನದ ವಿಶೇಷತೆ ಇರ್ತದೆ, ಅಲ್ಲಿ ಹೆಚ್ಚು ಮಕ್ಕಳಿರ್ತಾರೆ. ಅದರಂತೆ ಕೃಷ್ಣನಿಗೆ ಮನೆ ತುಂಬ ಮಕ್ಕಳು. ಶೌಂಚ ವೃತ್ತಿಯನ್ನು ಆರಂಭಿಸಿ ಜೀವನವನ್ನು ಪ್ರಾರಂಭಿಸಿದ. ಅಂದ್ರೆ ಈ ರೈತರು ಹಿಂದಿನ ಕಾಲದಲ್ಲಿ ಅಥವಾ ಈಗಿನ ಕಾಲದಲ್ಲೇ ತಗೊಳ್ಳಿ, ರೈತರು ತಾವು ಬೆಳೆದಂಥ ಕೃಷಿಯನ್ನೆಲ್ಲ ಕತ್ತರಿಸಿ ತಗೊಂಡು ಹೋದ ಮೇಲೆ ಅಲ್ಲಿ ಬಿದ್ದಂಥ ಕಾಳುಗಳನ್ನು ತೆಗೆದುಕೊಂಡು ಬಂದು ತಮ್ಮ ಜೀವನವನ್ನು ಮಾಡೋದಂತೆ. ಶೌಂಚ ವೃತ್ತಿ ಅಂತ ಭಾಗವತ ವರ್ಣನೆ ಮಾಡ್ತದೆ. ಅದರಂತೆ ಸುಧಾಮ ತಾನು ಜೀವನವನ್ನು ನಡೆಸ್ತಾ ಇದ್ದಾನೆ ಶೌಂಚ ವೃತ್ತಿಯ ಮೂಲಕ. ಸುಧಾಮನಿಗೆ ಮನೆ ತುಂಬ ಮಕ್ಕಳು, ಬಡತನ. ಬಾಲ್ಯದಿಂದಲೂ ಮಕ್ಕಳಿಗೆ ರಾಮಾಯಣ, ಮಹಾಭಾರತ ಇತ್ಯಾದಿಯಾಗಿ ಗ್ರಂಥಗಳನ್ನು ಬೋಧಿಸುತ್ತಿದ್ದ. ಕೃಷ್ಣ ರಸಾಯನ ಪಿಯೇ ಮನುವಾ, ಕೃಷ್ಣ ರಸಾಯನ ಪಿಯೇ ಮನುವಾ, ಕೃಷ್ಣ ರಸಾಯನ ಪಿಯೇ ಮನುವಾ, ಕೃಷ್ಣ ರಸಾಯನ ಪಿಯೇ. ಕೃಷ್ಣನಾಮವನ್ನು ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಬೋಧಿಸಿದ ಸುಧಾಮ. ಒಂದು ದಿವಸ ಕ್ಷುತ್ಕಾಮಳು ಕೇಳಿದರು, ಯಾತಕೀ ದಾರಿದ್ರ್ಯ ಅಂತ ಕೇಳಿದರು. ಬಹಳ ಬಡತನ ಮನೆಯಲ್ಲಿ, ಯಾತಕೀ ದಾರಿದ್ರ್ಯ ಅಂತ ಕೇಳಿದರು. ಸುಧಾಮ ಹೇಳಿದ, ಸಖಿ ನೋಡು, ಹಿಂದಿನ ಜನ್ಮದಲ್ಲಿ ಭಗವಂತ ನಮಗೆ ಸಾಕಷ್ಟು ಕೊಟ್ಟಿದ್ದ, ಆಗ ಯಾರಿಗೂ ದಾನ ಧರ್ಮ ಏನೂ ಮಾಡಿಲ್ಲ, ಹಾಗಾಗಿ ಈ ಜನ್ಮದಲ್ಲಿ ಬಡತನ ಕೊಟ್ಟಿದ್ದಾನೆ ಅಂತ ಹೇಳಿದ ಸುಧಾಮ. ಬಡತನವನ್ನೇ ತನ್ನ ತಪಸ್ಸನ್ನಾಗಿಸಿದ ಒಬ್ಬ ಪುಣ್ಯ ಪುರುಷ ಸುಧಾಮ. ಎಷ್ಟೇ ಕಡು ಬಡತನವಿದ್ರೂ ಹರಿಯ ಸಖ್ಯವನ್ನು ಬೆಳೆಸಿ ಅವನ ಸಾನ್ನಿಧ್ಯವನ್ನು ಬೆಳೆಸಿದಂಥ ಪುಣ್ಯ ಪುರುಷ ಸುಧಾಮ. ಕ್ಷುತ್ಕಾಮಳು ಒಮ್ಮೆ ಹೇಳಿದ್ಲು, ನೀವು ಹೇಳ್ತೀರಿ ಈಗ ಕೃಷ್ಣ ಪರಮಾತ್ಮ ದ್ವಾರಕಾವತಿ ಎಂಬ ಪಟ್ಟಣವನ್ನು ಆಳ್ತಾ ಇದ್ದಾನೆ, ಆತನಿಗೆ 16,108 ಮಂದಿ ಸ್ತ್ರೀಯರಿದ್ದಾರೆ, ಒಮ್ಮೆ ಹೋಗಿ ಕೃಷ್ಣ ದರ್ಶನವನ್ನು ಮಾಡಿಕೊಂಡು ಬರೋಣ ಅಂತ ಕೇಳಿದ್ಲು ಕ್ಷುತ್ಕಾಮಳು ಸುಧಾಮನಿಗೆ. ಆದರೆ ಸುಧಾಮ ಪೂಜ್ಯರಾದ ಸಾಂದೀಪನಿ ಮಹರ್ಷಿಗಳ ಹತ್ರ ಕೃಷ್ಣನ ಜೊತೆಗೆ ಆಡಿ ಪಾಡಿ ಕಲ್ತವನಲ್ವೇ. ಸನ್ಮಿತ್ರರ ಮನೆಗೆ ಹೋಗುವಾಗ, ಗರ್ಭಿಣಿಯರಲ್ಲಿಗೆ ಹೋಗುವಾಗ, ಚಿಕ್ಕ ಮಕ್ಕಳಿರುವಲ್ಲಿಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರದು ಅಂತ, ಏನಾದರೂ ಒಂದು ತಗೊಂಡು ಹೋಗಬೇಕು ಅಂತ ಒಂದು ನಿಯಮ. ಶಾಸ್ತ್ರಾಧ್ಯಯನವನ್ನು ಮಾಡಿದ್ದಾನೆ ಸುಧಾಮ. ಆದರೆ ಮನೆಯಲ್ಲಿ ಏನಿಲ್ಲ, ಬಡತನ. ಆದರೆ ಆಕೆ ಬಡತನ ಅಂದಿಲ್ಲ. ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸ್ವಾಮಿಯನ್ನು ಎಬ್ಬಿಸುವಂಥ ಸುಮುಹೂರ್ತದಲ್ಲಿ ಹೊರಟಿದ್ದಾಳೆ. ಯಾರತ್ರಾದ್ರೂ ಏನಾದ್ರೂ ಬೇಡಿ ತರೋಣ ಅಂತ. ಸುಧಾಮ ಹೇಳಿದ, ಕೃಷ್ಣನಿಗೆ ಅವಲಕ್ಕಿ ಅಂದ್ರೆ ಬಹಳ ಇಷ್ಟ, ಅವಲಕ್ಕಿ ಬೇಡಿ ತಗೊಂಡು ಬಾ ಅಂತ. ಪ್ರಾತಃ ಕಾಲದಲ್ಲಿ ಹೊರಟಿದ್ದಾಳೆ ಅವಲಕ್ಕಿಯನ್ನು ಬೇಡಲಿಕ್ಕಾಗಿ. ಎಂಥ ಸಮಯ ಅದು, ಪ್ರಾತಃ ಕಾಲ. ಹಿಂದೆ ವಿಶ್ವಾಮಿತ್ರರು ಶ್ರೀರಾಮಚಂದ್ರನನ್ನು ಲಕ್ಷ್ಮಣನನ್ನು ಕಾಡಿಗೆ ಕರೆದುಕೊಂಡು ಹೋದಾಗ ರಾಕ್ಷಸ ಸಂಹಾರಕ್ಕಾಗಿ ಹೇಗೆ ಎಬ್ಬಿಸ್ತಿದ್ರು? ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಅಲ್ವೇ? ಈಗ ಮಕ್ಕಳನ್ನ ಎಬ್ಬಿಸುವಾಗ, ಹೇ ಸ್ಕೂಲ್ ಬಸ್ ಬಂತು ಹೇಳೋ, ಇಡ್ಲಿ ಸಾಂಬಾರ್ ರೆಡಿ ಆಯ್ತು ಹೇಳೋ, ದೋಸೆ ರೆಡಿ ಆಯ್ತು ಹೇಳೋ ಅಂತ ಹೇಳಿ ಎಬ್ಬಿಸೋದು ಅಲ್ವೇ? ಸ್ವಾಮಿ ಮಲಗಿದ್ರೂ ಚಂದ, ಎಚ್ಚೆತ್ರೂ ಚಂದ, ಅದಕ್ಕೆ ಅವನನ್ನು ರಾಮಚಂದ್ರ ಅಂತ ಹೇಳಿ ಕರೆದ್ರು.
ಮಾನವರು ಹಾಗಲ್ಲ, ಚಂದ ಮಾಡಿಕೊಂಡ್ರೆ ಚಂದ, ಇಲ್ಲೇ ಇದೆ ನಮ್ಮ ಚಂದ ಏನಂತೀರಿ? ರಾತ್ರಿ ಮಲ್ಕೊಳ್ಳುವಾಗ ಕ್ಯಾಸೆಟ್ ಗೀಸೆಟ್ ಏನಾದರೂ ಇಟ್ಕೊಂಡು ಮಲ್ಕೊಂಡಿರ್ತಾರೆ. ಅರಬಿಟ್ಟ ಕಣ್ಣು, ಅರಬಿಟ್ಟ ಬಾಯಿ, ಸಪ್ತಸ್ವರಗಳು ಏಕಪ್ರಕಾರವಾಗಿ ಓಡಾಡ್ತಾ ಇದ್ದಾವೆ. ಸ್ವಾಮಿ ಹಾಗಲ್ಲ, ಮಲಗಿದ್ರೂ ಚಂದ, ಎಚ್ಚೆತ್ತರೂ ಚಂದ. ಹಾಗಾಗಿ ಅವನನ್ನು ರಾಮಚಂದ್ರ ಎಂದು ಕರೆದಿದ್ದಾರೆ. ಅಂಥ ಸ್ವಾಮಿಯನ್ನು ಎಬ್ಬಿಸುವಂಥ ಮುಹೂರ್ತದಲ್ಲಿ ಕ್ಷುತ್ಕಾಮಳು ಹೊರಟಿದ್ದಾಳೆ ಅವಲಕ್ಕಿಯನ್ನು ಬೇಡಿ ತರಲಿಕ್ಕೆ ಅಂತ ಹೇಳಿ. ಬಡತನದಲ್ಲಿದ್ದುದರಿಂದ ಆ ಸೀರೆಗಳಲ್ಲಿ ಹರಕು ಮುರುಕಾಗಿದ್ದರಿಂದ ಗಂಟು ಕಟ್ಟಿದ್ದಾಳೆ, ಸೀರೆ ತುಂಬ ಗಂಟುಗಳು ಕಟ್ಟಿದ್ದಾಳೆ, ಹೊರಟಿದ್ದಾಳೆ ಅವಲಕ್ಕಿಯನ್ನು ಬೇಡಿ ತರಲಿಕ್ಕೆ ಅಂತ ಹೇಳಿ. ಈ ಹಿಂದೆಲ್ಲ ಮನೆ ಬಾಗಿಲಿಗೆ ಯಾರಾದರೂ ಬಂದರೆ ದಾನ ಕೊಡೋದೊಂದು ಪದ್ಧತಿ ಇರ್ತಿತ್ತು. ಮನೆಗೆ ಯಾರಾದರೂ ಬಂದಾಗ, ಏನಾದರೂ ಬೇಡ್ಲಿಕ್ಕೆ ಬಂದಾಗ ಏನಿಲ್ಲ ಅನ್ನಬಾರ್ದಂತೆ, ಏನಾದರೂ ಒಂದು ಸ್ವಲ್ಪ ಆದರೂ ಕೊಡಬೇಕಂತೆ. ಏನಿಲ್ಲ ಅಂದರೆ ಪಾಪ ಬರ್ತದೆ ಅಂತ ಹೇಳಿ. ಆದರೆ ಈಗ ಮಂದಿ ಸ್ವಲ್ಪ ಸುಧಾರಿಸಿಕೊಂಡಿದ್ದಾರೆ, ಏನಿಲ್ಲ ಅನ್ನೋದಿಲ್ಲ. ಯಾರಾದರೂ ಬಂದರೆ ಏನು ಹೇಳ್ತಾರೆ? ಮುಂದೋಗ್ 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 ಅಂತಾರೆ. ಮುಂದೋಗಂದ್ರೆ ಪಾಪ ಬರೋದಿಲ್ವೇ? ಪಾಪ ಬರ್ತದೆ. ಬರೋ ಪಾಪವನ್ನು ನಾಜೂಕಾಗಿ ಮುಂದೆ ತಳ್ಳೋದಷ್ಟೇನೆ. ಪಾಪ ಬರ್ತದೆ ಮುಂದೋಗಂದ್ರೂ, ಆದರೆ ಬರೋ ಪಾಪವನ್ನು ನಾಜೂಕಾಗಿ ಮುಂದೆ ತಳ್ಳೋದಷ್ಟೇನೆ ಅಲ್ವೇ? ಈಗ ದಾನ ಯಾರಿಗೆ ಕೊಡೋದು ನೋಡಿ? 4 ಬೀದಿಗಳು ಸೇರೋ ಮಾರ್ಗದಲ್ಲೂ ಒಬ್ಬ ಕೂತಿದ್ದಾನೆ. ಕಣ್ಣಿಲ್ಲ ಬಾಬು, ಕಣ್ಣಿಲ್ಲ ಬಾಬು, ಕಣ್ಣಿಲ್ಲ ಬಾಬು, ಏನಾದರೂ ಕೊಡಿ 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 ಅಂತ ಕೇಳ್ತಾ ಇದ್ದಾನೆ. ಯಾರೋ ಒಬ್ಬ ದಾನಿ ಬಂದ, 1 ರೂಪಾಯಿ ಕಾಯಿನ್ ತೆಗೆದು ಹಾಕ್ದ. ಅವನ ಡಬ್ಬಿ ಇಟ್ಕೊಂಡು ಕೂತಿದ್ದಾನೆ. 1 ರೂಪಾಯಿ ಕಾಯಿನ್ ತೆಗೆದು ಹಾಕ್ದ. ಈ ಕಣ್ಣಿಲ್ಲ ಅಂತ ಇದ್ದವ ಆ ಬಿದ್ದ ಕಾಯಿನ್ನು ರಸ್ತೆ ಮೇಲೆ ಬಿತ್ತು, ಡಬ್ಬಕ್ಕೆ ಬೀಳಲಿಲ್ಲ. ಕಣ್ಣು ತೆರೆದು ಆ ಕಾಯಿನನ್ನು ತೆಗೆದು ಡಬ್ಬಕ್ಕೆ ಹಾಕೊಂಡ. ದಾನಿ ಅಲ್ಲೇ ನಿಂತಿದ್ದ. ಏನೋ ಕಣ್ಣಿಲ್ಲ ಕಣ್ಣಿಲ್ಲ ಅಂತೀಯಲ್ಲೋ, ಮತ್ತೆ ಹೆಂಗೋ ತೆಗೆದು ಹಾಕೊಂಡೆ? ಸ್ವಾಮಿ ಬೇಸರ ಮಾಡಬೇಡ್ರಿ, ನನಗೆ ಕಣ್ಣು ಕಾಣ್ತದೆ. ಮತ್ತೆ ಕಣ್ಣಿಲ್ಲ ಅಂತೀಯಲ್ಲ. ನಿನ್ನೆ ಒಬ್ಬ ಇಲ್ಲಿ ಕೂತಿದ್ದ, ಕಣ್ಣಿಲ್ಲ ಕಣ್ಣಿಲ್ಲ ಅಂತ ಹೇಳಿ. ಅವನು ಇವತ್ತು ಬರಲಿಲ್ಲ, ಹಾಗಾಗಿ ನಾನು ಬಂದು ಕೂತಿದ್ದೇನೆ, ತೆಗೆದು ಹಾಕ್ಕೊಂಡೆ ಅಂತ. ಹಂಗಾದ್ರೆ ಅವನೆಲ್ಲ ಹೋಗಿದ್ದಾನೋ? ಅವನು ಅದ್ದೂರಿ ಮ್ಯಾಂಕ್ರಿ ಸಿನಿಮಾ ನೋಡ್ಲಿಕ್ಕೆ ಹೋಗಿದ್ದಾನೆ ಅಲ್ಲೇ. ಸಮಾಜವನ್ನೇ ದೋಚುವ ಭಿಕ್ಷುಕರ ತಂಡ ಸಿದ್ಧವಾಗಿ ನಿಂತಿರುವಾಗ ಯಾರಿಗೆ ದಾನ ಕೊಡೋದು, ಯಾರಿಗೆ ದಾನ ಧರ್ಮ ಮಾಡೋದು ಅಲ್ವೇ? ಹಾಗಾಗಿ ಪುರಂದರದಾಸರು ಹೇಳಿದ್ದಾರೆ, ಧರ್ಮಕ್ಕೆ ಮನಸೋಲದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲ್ವದಿ ಕಾಲ, ಧರ್ಮಕ್ಕೆ ಕೈಬಾರದಿ ಕಾಲ, ಪಾಪ ಕರ್ಮಕ್ಕೆ ಮನಸೋಲ್ವದಿ ಕಾಲ. ಶ್ರೀಕೃಷ್ಣ ಭಗವಾನ ಕೀ ಜೈ. ಪುರಂದರದಾಸರು 500 ವರ್ಷಗಳ ಹಿಂದೆಯೇ ಹೇಳಿದ್ದಾರೆ ಈ ಮಾತನ್ನು. ಈಗಿನ ಕಾಲ ಧರ್ಮಕ್ಕೆ ಕೈವಾಗೋದಿಲ್ಲ, ಏನ್ರು ಪಾಪ ಕರ್ಮಗಳಿಗಷ್ಟೇ ಮನಸೋಲೋದು. ಹಾಗಾಗಿ ಭಗವಂತ ಕೊರೋನಾ ಅಂತ ಮಹಾಮಾರಿಯನ್ನು ಬಿಟ್ಟನಂತೆ. ದಾನಕ್ಕಿಲ್ಲ ಧರ್ಮಕ್ಕಿಲ್ಲ ದಂಡ ಕಾಯ್ತಿ ಕಾಲ ಅಂತ ಹೇಳಿ ಕೊರೋನಾ ಅಂತ ಮಹಾಮಾರಿಯನ್ನು ಭಗವಂತ ಬಿಟ್ಟನಂತೆ ಪ್ರಪಂಚಕ್ಕೆಲ್ಲ. ಕ್ಷುತ್ಕಾಮಳು ಅವಲಕ್ಕಿಯಿಂದ ತರಲಿಕ್ಕೆ ಹೊರಟೋಳು. ಅವಲಕ್ಕಿ ತಗೊಂಡು ಬಂದಿದ್ದಾಳೆ. ಸುಧಾಮ ಆ ಅವಲಕ್ಕಿಯನ್ನ ಪಂಚೆಯಲ್ಲಿ ಕಟ್ತಾ ಇದ್ದಾನೆ. ಪಂಚೆಯಲ್ಲಿ ಕಟ್ಟಿ ದ್ವಾರಕಾವತಿ ಪಟ್ಟಣಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಅಂತ ಹೇಳಿ. ಆ ಪುಟ್ಟ ಮಕ್ಕಳುಗಳು ನೋಡಿದ್ರು, ಕೇಳಿದ್ರು ಅಮ್ಮನಿಗೆ, ಅಮ್ಮ ಅದೇನು ಕಟ್ತಿ? ಹಸಿದವರಿಗಲ್ವೇ ತುತ್ತು ಕೊಡೋದು, ಅದು ಯಾರಿಗೆ ಕಟ್ತಾ ಇದ್ದಿ ತಗೊಂಡು ಹೋಗ್ಲಿಕ್ಕೆ? ಕ್ಷುತ್ಕಾಮಳು ಹೇಳಿದ್ರು, ಮಗ ನಿಮ್ಮಪ್ಪ ಕೃಷ್ಣ ದರ್ಶನಕ್ಕಾಗಿ ಹೊರಟಿದ್ದಾನೋ, ನಾವು ಬೇಡಿದ್ದನ್ನು ತಿನ್ನಬಾರ್ದು, ಕೃಷ್ಣ ದರ್ಶನಕ್ಕಾಗಿ ಆ ಅವಲಕ್ಕಿಯನ್ನು ಬೇಡಿ ತಂದಿದ್ದೇನೆ, ಹಾಗಾಗಿ ಅದನ್ನು ನಿಮ್ಮಪ್ಪ ಕೃಷ್ಣ ದರ್ಶನಕ್ಕಾಗಿ ತಗೊಂಡು ಹೋಗ್ತಾ ಇದ್ದಾನೆ. ಇನ್ನೊಂದು ಮಗು ಹೇಳ್ತಂತೆ, ಅಪ್ಪ ಕೃಷ್ಣನ ಹತ್ರ ಒಂದು ಆನೆ ಇದೆಯಂತೆ, ನನಗೊಂದು ಆನೆ ತಗೊಂಡು ಬಾ ಅಂತ ಹೇಳಿ. ಇನ್ನೊಂದು ಮಗು ಅಂತದೆ, ಅಪ್ಪ ಕೃಷ್ಣನ ಹತ್ರ ಒಂದು ಕುದುರೆ ಇದೆಯಂತೆ, ನನಗೊಂದು ಕುದುರೆ ತಗೊಂಡು ಬಾ ಅಂತ ಹೇಳಿ. ಹೊಟ್ಟೆಗೆ ಹಿಟ್ಟಿಲ್ಲದ ಮಗುವಿಗೆ ಆನೆ ಅಂದ್ರೆ ಏನೋ ಗೊತ್ತು, ಕುದುರೆ ಅಂದ್ರೆ ಏನೋ ಗೊತ್ತು. ಒಂದು ಮಗು ಹೇಳ್ತಂತೆ, ಅಪ್ಪ ಕೃಷ್ಣನಿಗೆ ಅವಲಕ್ಕಿ ಕೊಡುವಾಗ ನಾನು ಕೊಟ್ಟೆ ಅಂತ ನನ್ನ ಹೆಸರು ಹೇಳಿ ಕೊಡು ಕೃಷ್ಣನಿಗೆ ಅಂತ. ಸುಧಾಮನಿಗೆ ಇದನ್ನು ಕೇಳುತ್ತಲೇ ಸಹಿಸಲಾಗಲಿಲ್ಲ. ಶುರುಚಿ ಮೌನ ಪಡೆ ತುಜಗಾತಾನಂತ, ಭಗವಂತನ ಚಿಂತಿಸುವಂಥ ಕಂಠ ಬರಿದಾಗಿದೆ. ಭಗವಂತನ ನಾಮ, ಭಗವಂತನ ರೂಪ, ಭಗವಂತನ ದರ್ಶನದೊಂದು ಇನ್ನೊಂದು ಅವಕಾಶವೇ ಇಲ್ಲ ಅವನ ಮನಸ್ಸಿನಲ್ಲಿ. ದೇಹದ 72,000 ನರನಾಡಿಗಳು ಭಗವಂತನನ್ನ ಧ್ಯಾನಿಸ್ತಾ ಇವೆ. ಆ ಪಂಚೆಯಲ್ಲಿ ಕಟ್ಟಿದ ಅವಲಕ್ಕಿನ ಕಂಕಳಲ್ಲಿಟ್ಟುಕೊಂಡ ಬಲುದೂರದ ಪ್ರಯಾಣ, ಗದ್ದೆ ತೋಟ ಕಾಲುವೆಗಳನ್ನೆಲ್ಲ ದಾಟಿ ಸುಂದರವಾದ ದ್ವಾರಾವತಿ ಪಟ್ಟಣದತ್ತ ಬರ್ತಾ ಇದ್ದಾನೆ. ನೋಡ್ತಾ ಇದ್ದಾನೆ ಬಲುದೂರದಲ್ಲಿ ದ್ವಿತೀಯ ವೈಕುಂಠದಂತೆ ಶೋಭಿಸುತ್ತಿರುವ ಆ ಸುಂದರವಾದ ನಗರ.
ಸುಂದರತರ ದ್ವಾರಾವತಿ ನಗರ ಸುತ್ತ ಯೋಜನ ದ್ವಾದಶ ವಿಸ್ತಾರ ಸಿಂಧೂರದಲ್ಲಿ ತಿದ್ದಿದ ಗೋಪುರ ಶಶಿಕೋಟಿ ಪ್ರಭೆಗಳ ಧಿಕ್ಕಾರ ಒಂದರಿಂದಲಿಹುದು ಪ್ರಾಕಾರ ವಜ್ರಾನ್ವಿತ ಕಾವಾಟ ದ್ವಾರ ವಂದಿಸಿ ಹರುವವು ರತ್ನಗಳಿಂದ ಬುರುಜುಗಳಿದ ಬಹುಲಕ್ಷಗಳಿಂದ ಅಂದವಾದ ಅಳಿವೇರಿಗಳು ಕರೆವೃಂದಗಳಿಂದ ಅಲಂಕಾರಗಳು ಇಂದ್ರನೀಲ ಪುತ್ಥಳಿಗಳ ತಿದ್ದಿ ಇಟ್ಟಿಹರೈ ಪ್ರಾಕಾರದಿ ಹೊತ್ತಿ ಮುಂದೆ ಮೃಗೇಂದ್ರರ ಮುಖಗಳ ರಚಿಸಿ ಮಾಣಿಕ್ಯಗಳ ತರಲಿ ಮೇಳವಿಸಿ ಒಂದೇ ರೀತ್ಯೋಳಿರುವ ತೆನೆಗಳು ವರುಣಾಲಯದಂತಿರುತಿಯಗಳು ಮಂದರಗಿರಿಯ ಅಂದದಿ ಉನ್ನತ ಮೂರು ಲೋಕದೊಳು ಬಲು ಪ್ರಖ್ಯಾತ ಸಿಂಧು ಮಧ್ಯದೊಳೆಸವುದು ನಗರ ಸೀಮೆಯೊಳ ಮರುವಲ್ಲರು ಚತುರ ಚಂದ್ರನ ಸುಕರ ಮುತ್ತಿನ ಮಕರ ತೋರಣ ನಿಖರ ರತ್ನದ ಶಿಖರ ಸಾವಿರ ಬಂಧನ ಮುರಗಿಗಳಿಂದ ವಿಮಾನಗಳಿಂದ ಪತಾಕೆಗಳಿಂದ ಸುಕೌಶಲದಿಂದ ದಿವೌಕಸದಿಂದ ವಿಚಿತ್ರ ಸುಗಂಧ ವಿಶೇಷಗಳಿಂದ ನವರತ್ನಗಳು ಸಾಲಿಂದಲೆಸವ ನವದ್ವಾರಗಳು ಆಘಾರಗಳು ಧರದಿಂದ ತೋರ್ಪ ಮೇಲ್ಕಟ್ಟುಗಳು ಜಲಕಟ್ಟುಗಳು ಜಲಬಿಂದುಗಳಿಂದ ಆನಂದ ಕೊಡುವ ಕಾರಂಜಿಗಳು ಸುಣಪುಂಜಿಗಳು ಬಣ್ಣ ಬಣ್ಣದ ದೀಪಗಳು ಅಲಂಕಾರಗಳು ಮಹೇಂದ್ರನಿರುವ ಅಮರಾವತಿ ಇದು ಕಟ್ಟಿದವನ ಪ್ರಾವೀಣತೆಯೋ ಬಲು ಸಂದಣಿಯೋ ಜನಸಂದಣಿಯೋ ಸ್ವಾಮಿ ಪರಾಕು ಬಹು ಪರಾಕು ನಮ್ಮ ಸುವಾಕು ಲಾಲಿಸಬೇಕು ಶ್ರೀಕೃಷ್ಣ ಭಗವಾನ ಕೀ ಜೈ. ದ್ವಿತೀಯ ವೈಕುಂಠದಂತೆ ಶೋಭಿಸುತ್ತಿರುವ ದ್ವಾರಕಾವತಿ ಪಟ್ಟಣ ನೋಡಿ. ದಾಸ ಸಾಹಿತ್ಯ ಇಷ್ಟು ಸುಂದರವಾಗಿ ವರ್ಣನೆ ಮಾಡ್ತದ ಆ ದ್ವಾರಕಾವತಿ ಪಟ್ಟಣ ಹೇಗಿತ್ತು ಅಂತ ಹೇಳಿ. ಈಗ ಸಾಹಿತ್ಯಗಳು ಸಿಗೋದಿಲ್ವ? ಸಾಹಿತ್ಯಗಳು ಸಿಗ್ತವೆ. ಯಾವ ತರ ನಾನಿರುವುದು ನಿನಗಾಗಿ ನೀನಿರುವುದು ನನಗಾಗಿ, ಇಂಥ ಸಾಹಿತ್ಯಗಳು ಈಗಿನ ಕಾಲದಲ್ಲಿ ಸಿಗ್ತವೆ. ಆ ದಾಸ ಸಾಹಿತ್ಯದ ಒಂದು ಶ್ರೇಷ್ಠತೆ ಇಂಥದ್ದು. ನವರತ್ನಗಳು ಸಾಲಿಂದಲೆಸವ ನವದ್ವಾರಗಳು ಆಘಾರಗಳು ಧರದಿಂದ ತೋರ್ಪ ಮೇಲ್ಕಟ್ಟುಗಳು ಜಲಕಟ್ಟುಗಳು ಜಲಬಿಂದುಗಳಿಂದ ಆನಂದ ಕೊಡುವ ಕಾರಂಜಿಗಳು ಸುಮಪುಂಜಿಗಳು ಅಲ್ವೇ, ಎಷ್ಟು ಸುಂದರವಾಗಿದೆ ಸಾಹಿತ್ಯ. ಇಂಥ ಸಾಹಿತ್ಯಗಳು ಇವತ್ತಿನ ಕಾಲದಲ್ಲಿ ಸಿಕ್ಕೋದು ಬಹಳ ಕಷ್ಟ. ಸುಧಾಮ ಬಂದಿದ್ದಾನೆ ದ್ವಾರಕಾವತಿ ಪಟ್ಟಣದ ಒಳಗೆ, ದ್ವಿತೀಯ ವೈಕುಂಠದಂತೆ ಶೋಭಿಸ್ತಾ ಇದೆ. ದಾಸರು ವರ್ಣನೆ ಮಾಡ್ತಾರೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ. ವಜ್ರವೈಢೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ದುರ್ಜನಾಂತಕನೆ ಶ್ರೀರಂಗಶಾಹಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಹಿ. ಶ್ರೀಕೃಷ್ಣ ಭಗವಾನ ಕೀ ಜೈ. ದ್ವಿತೀಯ ವೈಕುಂಠದಂತೆ ಶೋಭಿಸ್ತಾ ಇರುವಂತಹ ದ್ವಾರಕಾವತಿ ಪಟ್ಟಣದ ಒಳಗೆ ಸುಧಾಮ ಬಂದಿದ್ದಾನೆ. ಯಾವಾಗ ಸುಧಾಮ ನಡ್ಕೊಂಡು ಅರಮನೆಯ ಮೆಟ್ಟಿಲುಗಳನ್ನು ಹತ್ತುತ್ತಾ ಇದ್ದಾನೋ ಅವಾಗ ದ್ವಾರಪಾಲಕರು ತಡೆದ್ರು ಅವನನ್ನು. ಅವಾಗ ಆತನಿಗೆ ಎಲ್ಲಿದ್ದೆ ಅಂತಾನು ಅಂತ ಗೊತ್ತಾಗ್ತದೆ, ಎಚ್ಚರಿಕೆ ಆಗ್ತದೆ. ಅಲ್ಲಿವರೆಗೆ ಅವನು ಮೈಮರೆತಿದ್ದ ಆ ದ್ವಾರಕಾವತಿ ಪಟ್ಟಣದ ಸೌಂದರ್ಯವನ್ನು ನೋಡಿ. ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾನೆ, ಕೃಷ್ಣ ಇಲ್ಲಿ ಯಾರೂ ನನಗೆ ಗೊತ್ತಿರೋರಿಲ್ಲ, ಪರಿಚಯಸ್ಥರಿಲ್ಲ, ಎಂದಿಗಾವುದೋ ನಿನ್ನ ದರ್ಶನ. ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾನೆ, ಕೃಷ್ಣ ಯಾವಾಗ ಕೊಡ್ತೀನಿ ನೀನು ನಿನ್ನ ದರ್ಶನವನ್ನ ನನಗೆ? ನಿನ್ನ ಬಾಲ್ಯ ಗೆಳೆಯನಾದ ನಾನು ಬಂದಿದ್ದೇನೆ. ಸಾಧು ಸಂತರು ಋಷಿಮುನಿಗಳು ಭಕ್ತರು ಸಾವಿರಾರು ಜನ ನಿಂತಿದ್ದಾರೆ ಅರಮನೆಯ ಬಾಗಿಲತ್ರ ಕೃಷ್ಣ ದರ್ಶನಕ್ಕಾಗಿ ಕಾತುರದಿಂದ ಕಾಯ್ಕೊಂಡು. ಮನಸ್ಸಿನಲ್ಲೇ ಭಗವಂತನನ್ನ ಧ್ಯಾನ ಮಾಡ್ತಾ ಇದ್ದಾನೆ. ಕೃಷ್ಣ ಯಾವಾಗ ಕೊಡ್ತೀನಿ ನಿನ್ನ ದರ್ಶನವನ್ನು? ಶ್ರೀಕೃಷ್ಣ ಪರಮಾತ್ಮ ಸನಕ ಮುನಿಗಳಿಗೆ ಕರೆದು ಹೇಳಿದ, ಹೊನ್ನಿನ ರಥವನ್ನು ತೆಗೆದುಕೊಂಡು ಹೋಗಿ, ಹೊರಗೆ ಹೋಗಿ, ಸಾವಿರಾರು ಜನ ಭಕ್ತರೆಲ್ಲ ನಿಂತಿದ್ದಾರಲ್ವೇ, ನನ್ನ ಗೆಳೆಯನನ್ನು ಕರ್ಕೊಂಡು ಬನ್ನಿ, ಕೃಷ್ಣನ ಗೆಳೆಯನನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದರು. ಸನಕಾದಿಗಳು ಆ ಹೊನ್ನಿನ ರಥವನ್ನು ತಂದು, ಇಲ್ಲಿ ಕೃಷ್ಣ ಗೆಳೆಯ ಅಂದ್ರೆ ಯಾರು, ಕೃಷ್ಣ ಗೆಳೆಯ ಅಂದ್ರೆ ಯಾರು ಅಂದ್ರು.
ಎಲ್ಲರೂ ನಾನು 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 ಅನ್ಲಿಕ್ಕೆ ಶುರು ಮಾಡಿದ್ರು. ಎಲ್ಲರೂ ನಾನಂದು ಎಷ್ಟು ಜನವನ್ನು ಹೊನ್ನಿನ ರಥದಲ್ಲಿ ಕರ್ಕೊಂಡು ಹೋಗೋದು? ನೀವೆಲ್ಲರೂ ಕೃಷ್ಣ ಗೆಳೆತನವನ್ನು ಮಾಡಿದ್ದೀರಿ ಸರಿ, ಆದರೆ ಕೃಷ್ಣ ಯಾರ ಗೆಳೆತನವನ್ನು ಮಾಡಿದ್ದಾನೆ ಅನ್ನೋದು ಬೇಕಲ್ವೇ? ಪುನಃ ಕೃಷ್ಣನಲ್ಲಿಗೆ ಬಂದರು. ಸ್ವಾಮಿ, ಅಲ್ಲಿದ್ದವರೆಲ್ಲರೂ ನಿಮ್ಮ ಸ್ನೇಹಿತರೇ ಅಂತೆ, ನೀವ್ಯಾರ ಸ್ನೇಹ ಮಾಡಿದಿರಿ ಅಂತ ಹೇಳಿದರು ಕೃಷ್ಣನಿಗೆ. ಕೃಷ್ಣ ಹೇಳಿದ, ಸುಧಾಮ ಎಂಬ ದ್ವಾರಕಾವತಿ ಪಟ್ಟಣದ ಬ್ರಾಹ್ಮಣ, ಸೊಣಕಲು ಶರೀರ, ಅವನ ವರ್ಣನೆಯನ್ನು ಮಾಡ್ತಾನೆ. ಸೊಣಕಲು ಶರೀರ ಅಂಥವನನ್ನು ಕರ್ಕೊಂಡು ಬನ್ನಿ ಅಂತ. ಸುಧಾಮ ಎಂಬುದಾಗಿ ಅವನ ಹೆಸರು. ಪುನಃ ಸನಕಾದಿಗಳು ರಥವನ್ನು ತೆಗೆದುಕೊಂಡು ಬಂದರು. ಇಲ್ಲಿ ಸುಧಾಮ ಅಂದರೆ ಯಾರು, ಸುಧಾಮ ಅಂದರೆ ಯಾರು, ಸುಧಾಮ ಅಂದರೆ ಯಾರು ಅಂತ ಕೇಳಿದರು. ಸುಧಾಮ ಅಲ್ಲೇ ನಿಂತಿದ್ದವನು ಕೈ ಮುಗಿದುಕೊಂಡು ಆ ಹೊನ್ನಿನ ರಥಕ್ಕೆ 4 ಪ್ರದಕ್ಷಿಣೆ ಮಾಡಿದ. ಸುಧಾಮನ ಶರೀರವನ್ನು ನೋಡಿದ ಸನಕಾದಿ ಮಹರ್ಷಿಗಳು ಕೇಳಿದರು, ಕೃಷ್ಣ ಇವನು ಗೆಳೆತನವನ್ನು ಮಾಡಿದ್ದಾನೆ, ಬೇರೆ ಜನ ಸಿಗ್ಲಿಲ್ವೇನೋ? ಇವನು ಯಾರು ಸೊಣಕಲ ಶರೀರ, ಇವನ್ ಗೆಳೆತನವನ್ನು ಕೃಷ್ಣ ಬಯಸಿದ್ದಾನೆ, ಬೇರೆ ಯಾರು ಜನ ಸಿಗ್ಲಿಲ್ವಾ ದೋಸ್ತಿ ಮಾಡಲಿಕ್ಕೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡ್ರಂತೆ. ಹೌದು, ಸುಧಾಮನ ರೂಪವೇ ಹಾಗಿತ್ತು. ಬ್ರಹ್ಮದೇವರು ಈ ಜಗತ್ತನ್ನು ಸೃಷ್ಟಿ ಮಾಡುವಾಗ ಸೃಷ್ಟಿ ಹೇಗಾಗ್ತದೋ ನೋಡೋಣವೆಂದು ಸೃಷ್ಟಿಸಿದ ಅಸ್ಥಿ ಪಂಜರವೋ, ಅಥವಾ ಸೃಷ್ಟಿಯೆಲ್ಲ ಆದಮೇಲೆ ಅದಕ್ಕೆ ದೃಷ್ಟಿ ತಾಗಬಾರದೆಂಬುದಾಗಿ ಸೃಷ್ಟಿಸಿದ ಅಸ್ಥಿ ಪಂಜರವೋ ಎನ್ನುವಂತಿತ್ತು ಸುಧಾಮನ ಶರೀರ. ಹೊನ್ನಿನ ರಥಕ್ಕೆ ಸುಧಾಮ 4 ಪ್ರದಕ್ಷಿಣೆ ಮಾಡಿ ನಿಂತ. ಸ್ವಾಮಿ, ಈ ರಥ ನಿಮಗಿರಲಿ, ನೀವು ರಥದಲ್ಲಿ ಕುಳಿತು ಪಥದಲ್ಲಿ ಬರುವ ಭಕ್ತರ ಮನೋರಥವನ್ನು ಈಡೇರಿಸಿದರೆ ಸಾಕು ಎಂಬುದಾಗಿ ಸುಧಾಮ 4 ಪ್ರದಕ್ಷಿಣೆ ಮಾಡಿ ನಿಂತಿದ್ದಾನೆ. ಆದರೆ ಸನಕಾದಿಗಳು ಅದಕ್ಕೆ ಒಪ್ಪಲಿಲ್ಲ. ಇದು ಭಗವಂತನ ಆಜ್ಞೆ, ಹಾಗೆಂದು ಹೇಳಿ ಸುಧಾಮನ ಎತ್ತಿ ಆ ರಥದಲ್ಲಿ ಕುಳ್ಳಿರಿಸಿದ್ದಾರೆ. ಭಗವಂತ ಕುಳಿತುಕೊಳ್ಳುವ ಹೊನ್ನಿನ ರಥದಲ್ಲಿ ಸುಧಾಮ ಕುಳಿತಿದ್ದಾನೆ. ಎಲ್ಲಿ ಕೂತ್ಕೋಬೇಕಂತ ಅವನಿಗೆ ಗೊತ್ತಾಗ್ಲಿಲ್ಲ. ಮೂಲೆಯಲ್ಲೆಲ್ಲೋ ಒಂದು ಕಡೆ ಹೋಗಿ ಕೂತ್ಕೊಂಡ. ರಥ ಹೊರಟಿದೆ ನೇರವಾಗಿ ಅಂತಃಪುರದತ್ತ, ಕೃಷ್ಣನ ಅಂತಃಪುರದತ್ತ ರಥ ಹೊರಟಿದೆ. ದೂರದಲ್ಲಿ ನೋಡ್ತಾನೆ ಭಗವಂತನ ರೂಪವನ್ನ. ಸಿರಿಯರಸನ ಸರಮುಖದ ಶೃಂಗಾರ ಆಡುವ ಮತ್ತಾವಳಿಗಳ ಝೇಂಕಾರ, ಮರಕತ ಸುಂದರ ಶ್ಯಾಮ ಶರೀರ, ಮಕರ ಧ್ವಜ ಸಾಸಿರನಾಕಾರ. ಸಿರಿಮುಡಿಯಳು ಶೃಂಗಾರ ಕಿರೀಟ, ಸುಮನೋಹರದಲ್ಲಿ ತಿದ್ದಿದ ಮಾಟ, ವರ ಕಸ್ತೂರಿ ತಿಲಕ ಲಲಾಟ, ವಾಮಾಕ್ಷಿಯರಿಗೆ ಇದೆಯದ ಕೂಟ. ಕಿವಿಯೊಳು ಹಾಕಿದ ಮಕರದ ವಂಡಿ, ಕೊರಳೊಳು ಹಾಕಿದ ಮುತ್ತಿನ ಕಂಠಿ, ಅರುಣಾಧಳ ಸಾಲಿಂಬ ಸುದಂತ, ಅಂಬುಜಗಂಬು ಗದಾಧಿಕರಾಂತ, ಸರಿಸಿದ ನಾಮಿ ತ್ರಿವಳಿಗಳಿಂದ ಸುಂದರ ಬಾಪುರಿಗಳು ಬರುವಂದ. ಮುರಹರ ಸುರನರ ವಂದಿತ ಪಾದ, ಪುಣ್ಯ ಶ್ಲೋಕರಿಗಿದು ಸುಸ್ವಾದ. ಮಹಿಮೆ ಅಗಾಧ ಬಿರುಸಿನ ಒಳೆಯ, ಬಳಿಲನ್ನೊಡೆಯ ರಾಜಾಧಿರಾಜ, ಕರುಣಿಸಿದಾರಿ ಬಿಡಿ ಬಿಡಿದಾರಿ, ಶ್ವೇತ ಛತ್ರಗಳ ಪಿಡಿದಿರುವರೋ ಹರಿದಯ ಮಾಡುವ ಚಂದ. ಪಾದಗಳು ಒಬ್ಬರದಿಂದ ಶ್ವೇತ ಛತ್ರಗಳ ಪಿಡಿದಿರುವರೋ ಹರಿದಯ ಮಾಡುವ ಚಂದ. ಪಾದಗಳು ಒಬ್ಬರದಿಂದ ಸುಜರನಿಗೊಲಿಯುವೆನೆನ್ನುತವಾದ, ದುರುಳಾಗ್ರಜರಿಗೆ ಇದೋ ಪರಮೋದ. ಗಜೇಂದ್ರ ವರದ ಗೋವಿಂದ ಗೋವಿಂದ. ಶ್ರೀಕೃಷ್ಣನ ಅಂತಃಪುರದೊಳಗೆ ಸುಧಾಮನ ರಥ ಬಂದಿದೆ. ಸುಧಾಮ ರಥದಿಂದ ಇಳಿದು ಶ್ರೀಕೃಷ್ಣನ ಮುಂದೆ ಕೈ ಮುಗಿದು ನಿಂತಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮ ತನ್ನ ಸಿಂಹಾಸನದಿಂದ ಎದ್ದು ಒಂದೊಂದೇ ಮೆಟ್ಲು ಇಳಿತಾ ಬರ್ತಾ ಇದ್ದಾನೆ. ಭಗವಂತ ಒಂದೊಂದೇ ಮೆಟ್ಟಲು ಇಳಿದು ಕೆಳಗೆ ಬರಬೇಕಂತೆ. ಸಾಧಕರು ಒಂದೊಂದೇ ಮೆಟ್ಲು ಹತ್ತಿ ಮೇಲೆ ಹೋಗ್ಬೇಕಂತೆ ಸಾಧನೆ ಮಾಡ್ಲಿಕ್ಕೆ ಕಷ್ಟಪಟ್ಟು. ಆರೋಹಣ. ಭಗವಂತ ನಮ್ಮ ಕೈ ಹಿಡಿದು ಎತ್ತಲಿಕ್ಕೆ ಕೆಳಗೆ ಬರಬೇಕಂತೆ, ಅವರೋಹಣ. ಅದರಂತೆ ಶ್ರೀಕೃಷ್ಣ ಪರಮಾತ್ಮ ತನ್ನ ಬಾಲ್ಯ ಗೆಳೆಯನನ್ನು ನೋಡಲು ಕೆಳಗಿಳು ಬರ್ತಾ ಇದ್ದಾನೆ. ಒಂದೊಂದೇ ಮೆಟ್ಲು ಮರಕತದ ಸಿಂಹಾಸನದಿಂದ ಇಳಿದು ಬಂದವನು ಸೀದಾ ಸುಧಾಮನ ಪಾದಕ್ಕೆರಗಿದ. ಸುಧಾಮ ನೋಡಿದ, ಕೃಷ್ಣ ಇದೇನಿದು? ನಿನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಘಟಿತ ಘಟನನಾದಂತ ನಿನ್ನ ದಿವ್ಯವಾದ ಮುಕುಟ ನನ್ನ ಪದತಳದತ್ತ ಅಂತ. ಹೌದು, ಯಾಕೆ? ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂ ತು ದೈವತಂ. ಈ ಜಗತ್ತು ದೇವರಾಧೀನ, ದೇವರು ಮಂತ್ರಗಳ ಅಧೀನ, ಮಂತ್ರಗಳು ಭೂಸುರೋತ್ತಮನಾಧೀನ. ಅಂಥ ಭೂಸುರೋತ್ತಮ ನಿನಗೆ ಪಾದ ಪ್ರಕ್ಷಾಲನೆ ಮಾಡ್ತೇನೆ ಅಂತ ಹೇಳಿ ಸುಧಾಮನ ಪದತಳಕ್ಕೆ ಶ್ರೀಕೃಷ್ಣ ಪರಮಾತ್ಮ ಎರಗಿ ನಮಸ್ಕರಿಸಿದ. ಅರಮನೆಯ ಮಧ್ಯದಲ್ಲಿದ್ದಂಥ ಮರಕತದ ಸಿಂಹಾಸನದ ಮೇಲೆ ಸುಧಾಮನನ್ನು ಕುಳ್ಳಿರಿಸಿ ಶ್ರೀಕೃಷ್ಣ ಪರಮಾತ್ಮ ಬಂಗಾರದ ಬಟ್ಟಿಲಲ್ಲಿ ಅವನ ಪಾದಗಳನ್ನು ತೊಳಿಲಿಕ್ಕೆ ಅಂತ ಹೇಳಿ ನೀರನ್ನು ಸಿದ್ಧಪಡಿಸಿ ತಂದಿದ್ದಾನೆ. ನೋಡ್ತಾನೆ ಆತನ ಪಾದವನ್ನ ರಕ್ತಸಿಕ್ತವಾಗಿದೆ. ಎಷ್ಟು ಕಷ್ಟಪಟ್ಟು ಬಂದಿದ್ದಾನೆ ಅಲ್ಲಿಂದ ಇಲ್ಲಿಗೆ. ಕಲ್ಲು ಮುಳ್ಳುಗಳನ್ನೆಲ್ಲ ತುಳಿದು ಅವನ ಪಾದ ರಕ್ತಸಿಕ್ತವಾಗಿದ್ದನ್ನು ನೋಡಿ ಶ್ರೀಕೃಷ್ಣ ಪಾದ ಪ್ರಕ್ಷಾಲನೆ ಮಾಡಿ ಪಾದವನ್ನು ತೊಳಿತಾನೆ. ಶ್ರೀಕೃಷ್ಣ ಪರಮಾತ್ಮ ಕೇಳಿದ ಸುಧಾಮನಿಗೆ, ಅತ್ತಿಗೆ ಹೇಗಿದ್ದಾಳೋ ಅಂತ. ಅವನಿಗೆ ಹೇಗೆ ಗೊತ್ತಾಯ್ತು ಇವನಿಗೆ ಮದುವೆ ಆಗಿದೆ ಅಂತ? 2 ಜನಿವಾರ ಉಂಟು ಅಲ್ವೇ? ಹಾಗಾಗಿ ಕೇಳಿದ. ಸುಧಾಮ ಇಷ್ಟೆಲ್ಲ ಒಂದೇ ಉತ್ತರ ಕೊಟ್ಟ.
ನಿನ್ನ ಅನುಗ್ರಹದಿಂದ ಎಲ್ಲವೂ ಸುಖವಾಗಿದೆಯೋ ಕೃಷ್ಣ ಅಂತ ಸುಧಾಮ ಉತ್ತರಿಸಿದ. ಅಲ್ಲಿ ಸುಖ ಉಂಟೋ, ಮಕ್ಕಳಿಗೆ ಹೊಟ್ಟೆಗೆ ಹಿಟ್ಟಿಲ್ಲ ತಿನ್ಲಿಕ್ಕೆ, ಆದರೆ ಹೇಳುವಾಗ ಶ್ರೀಕೃಷ್ಣನ ಮುಂದೆ ಹೇಳುವಾಗ ನಿನ್ನ ಅನುಗ್ರಹದಿಂದ ಎಲ್ಲವೂ ಸುಖವಾಗಿದೆ ಅಂತ ಹೇಳಿದ ಸುಧಾಮ. ಈ ಅವಕಾಶವನ್ನು ಕೃಷ್ಣ ಬಿಟ್ಟುಕೊಳ್ಳಲಿಲ್ಲ. ಸುಧಾಮ, ನೋಡು, ನನಗೂ ಇಲ್ಲಿ ತಾಪತ್ರಯ, ಇಲ್ಲಿ ನೋಡು, ನನಗೂ 16,108 ಮಂದಿ ಸ್ತ್ರೀಯರು, ಇಲ್ಲಿ ನಮ್ಮ ಅಣ್ಣ ಯಜಮಾನ, ಅವನು ಏನು ಕೊಡ್ತಾನೋ ಅದನ್ನೇ ನಾನು ತಿನ್ಕೊಂಡಿರ್ಬೇಕು, ನಿನ್ನ ಹಾಗೆ ನನಗೂ ಬಹಳ ಕಷ್ಟ ಉಂಟು ಇಲ್ಲಿ ಸುಧಾಮ ಅಂತ ಹೇಳಿದ ಶ್ರೀಕೃಷ್ಣ. ಸುಧಾಮನಿಗೆ ಸ್ವಲ್ಪ ಏನಾದ್ರೂ ಇತ್ತು, ಹೋಗುವಾಗ ಏನಾದರೂ ಕೇಳ್ಕೊಂಡು ತಗೊಂಡು ಹೋಗೋಣ ಅಂತ ಹೇಳಿ. ಅವನಿಗೆ ಕಷ್ಟ ಅಂದಮೇಲೆ ಅವನನ್ನು ಏನು ಕೇಳೋದು, ಅವ್ರು ಕೊಡು ಅಂತ ಹೇಳಿ ಅಲ್ವೇ. ಕೃಷ್ಣ ಕೇಳಿದ, ಏನಾದರೂ ತಂದಿದ್ಯೇನೋ ತಿನ್ಲಿಕ್ಕೆ? ಅಷ್ಟರಲ್ಲಿ ಅವನು ಕೇಳುವಾಗ ಅವನ ಕಂಕುಳಲ್ಲಿದ್ದಂಥ ಅವಲಕ್ಕಿ ಕಾಣಿಸಿತು ಕೃಷ್ಣನಿಗೆ. ದೇವರ ಮುಂದೆ ಮುಚ್ಚಿಡೋದುಂಟೆ, ಸೀದಾ ಕಂಕಳಿ ಕೈ ಹಾಕಿ ಆ ಪಂಚೆಯಲ್ಲಿ ಕಟ್ಟಿದ ಅವಲಕ್ಕಿಯನ್ನು ಎಳೆದ, ಕೆಳಗೆ ಬಿತ್ತು, ಅವಲಕ್ಕಿ ಎಲ್ಲ ನೆಲಕ್ಕೆ ಚೆಲ್ಲಿತು. ಅದನ್ನೇ ಮುಷ್ಟಿ ಮುಷ್ಟಿ ತಿಂತಾ ಇದ್ದಾನೆ. ಅರಮನೆಯಲ್ಲಿದ್ದವರೆಲ್ಲ ನೋಡಿದರು, ಇದೇನಿದು ನಮ್ಮ ಯಜಮಾನರು ನಿತ್ಯ ಸುಗ್ರಾಸ ಭೋಜನ ಹಾಕಿದ್ರು ಸಮೇತ ಈ ಯಾವನು ಪುಣ್ಯಾತ್ಮ 15 ದಿವಸದಿಂದ ನಡ್ಕೊಂಡು ಬಂದವನು ಕಂಕಳಲ್ಲಿ ಬೇರೆ ಪಂಚೆಯಲ್ಲಿ ಕಟ್ಟಿ ಇಟ್ಕೊಂಡು ಬಂದಿದ್ದ ಅವಲಕ್ಕಿಯನ್ನು ಮುಷ್ಟಿ ಮುಷ್ಟಿ ತೆಗೆದು ತಿಂತಾ ಇದ್ದಾರಲ್ಲ ಅಂತ ಅರಮನೆಯಲ್ಲಿದ್ದವರೆಲ್ಲ ನೋಡಿದ್ರು. ಬಲು ಬೇಗ ವಾರ್ತೆ ಬಾಗಿಲಿಗೆ ಮುಟ್ಟಿತು. ಸುಧಾಮ ಅವಲಕ್ಕಿ ಕೊಟ್ಟ, ಕೃಷ್ಣ ಅವಲಕ್ಕಿ ತಿಂದ, ಅವಲಕ್ಕಿ ಕೊಟ್ಟವ್ರನ್ನೆಲ್ಲ ಒಳಗ್ ಬಿಡ್ತಾರಂತೆ, ಅವಲಕ್ಕಿ ಕೊಟ್ಟವ್ರನ್ನೆಲ್ಲ ಒಳಗ್ ಬಿಡ್ತಾರಂತೆ. ಸುದ್ದಿ ಬಹಳ ಬೇಗ ಮುಟ್ಟಿಬಿಡ್ತು. ಓ, ಕೃಷ್ಣನಿಗೆ ಅವಲಕ್ಕಿ ಅಂದ್ರೆ ತುಂಬಾ ಇಷ್ಟ. ಹಾಗಾದ್ರೆ ನಾವೆಲ್ಲ ಅವಲಕ್ಕಿ ತಂದಿದ್ರೆ ನಮಗೆ ಮೊದಲು ದರ್ಶನ ಸಿಕ್ತಿತ್ತಲ್ಲ, ನಾವೆಲ್ಲ ಸುಮ್ಮನೆ ಇಲ್ಲಿ ಬಂದು ಕಾಯ್ತಾ ಕೂತದ್ ಯಾಕೆ ಅಂತ ಎಲ್ರಿಗೂ ಅನ್ನಿಸ್ಲಿಕ್ಕೆ ಪ್ರಾರಂಭಿಸಿತು. ಆದರೆ ಕೃಷ್ಣನಿಗೆ ಯಾವ ಅವಲಕ್ಕಿ ತುಂಬಾ ಇಷ್ಟ ಆಯಿತು? ತನ್ನ ಬಾಲ್ಯ ಸ್ನೇಹಿತ ಭಕ್ತ ಸುಧಾಮ ಬಡತನದಲ್ಲಿದ್ದು ಸುಧಾಮನ ಭಕ್ತಿ ಅಡಗಿದ್ದ ಅವಲಕ್ಕಿ, ಕ್ಷುತ್ಕಾಮಳ ಮಾನ ಅಡಗಿದ್ದ ಅವಲಕ್ಕಿ, ಆ ಬಡ ಮಕ್ಕಳ ಹಸಿವೆ ಅಡಗಿದ್ದ ಅವಲಕ್ಕಿ ಶ್ರೀಕೃಷ್ಣನಿಗೆ ಬಹಳ ಇಷ್ಟವಾಯಿತೇ ಹೊರತು ಇನ್ಯಾರು ಎಷ್ಟೇ ಅವಲಕ್ಕಿ ಕೊಟ್ಟರೂ ಕೃಷ್ಣನಿಗೆ ಇಷ್ಟವಿಲ್ಲ. ಯಜಮಾನರಿಗೆ ಅವಲಕ್ಕಿ ಬಹಳ ಇಷ್ಟ ಅಂತ ಗೊತ್ತಿದ್ರೆ ನಾವೆಲ್ಲ ಮೊದಲೇ ಬಂಡಿಗಟ್ಲೆ ಅವಲಕ್ಕಿ ಕಳಿಸಿ ನಾವೇ ಮೊದಲು ದರ್ಶನ ಪಡಿಬಹುದಿತ್ತಲ್ಲ ಅಂತ ಬಹಳಷ್ಟು ಜನ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭಿಸಿದರಂತೆ. ಇಲ್ವೇ ಇಲ್ಲ. ಭಗವಂತನ ರಾಜ್ಯದಲ್ಲಿ ಪತ್ರಂ ಪುಷ್ಪಂ ಫಲಂ ತೋಯಂ, ಒಂದು ದಳ ತುಳಸಿ ಎಲೆ, ಒಂದು ಹನಿ ಗಂಗೆ ನೀರು ಇದ್ರೆ ಸಾಕು, ಭಗವಂತನಿಗೆ ಸುಪ್ರೀತವಾಗಿ ಬಿಡ್ತದೆ. ಭಕ್ತ ಸುಧಾಮ ಭಗವಂತನ ಒಂದು ದಿವ್ಯ ಸಾನ್ನಿಧ್ಯವನ್ನು ಪಡೆದುಕೊಂಡು ಅವನಿಂದಲೇ ತಾನು ಸೇವಿತನಾಗಿ ಪುನಃ ಮರಳಿ ಬರುವಾಗ ಅವನಿಗೆ ಅವನ ಮನೆಯ ಗುರುತೇ ಹತ್ತಲಿಲ್ವಂತೆ. ಆ ಥರ ಅವನ ಮನೆ ಇದ್ದ, ಅವನ ಗುಡಿಸಲಿದ್ದ ಮನೆ ಅರಮನೆಯಾಗಿ ಪರಿವರ್ತನೆಯಾಗಿದೆ. ಅಲ್ಲಿ ಅವನ ಸತಿಪತಿಯರಿರುವರಿಗೂ ಶ್ರೀಕೃಷ್ಣ ಪರಮಾತ್ಮನ ಆ ಮಂಗಳ ಮೂರ್ತಿಯ ದರ್ಶನವಾಗಿದೆ. ಸಶಂಖ ಚಕ್ರಂ ಸಕಿರೀಟ ಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ, ಶಂಖಚಕ್ರ ಗದಾಪದ್ಮಗಳಿಂದ ಭೂಷಿತನಾದ ಆ ಭಗವಂತನ ದರ್ಶನ ಸತಿಪತಿಯರಿರುವರಿಗೂ ಲಭ್ಯವಾಗಿದೆ. ಹೀಗೆ ಬಡತನವನ್ನೇ ತನ್ನ ಜೀವನದ ತಪಸ್ಸನ್ನಾಗಿಸಿಕೊಂಡು ಶ್ರೀಕೃಷ್ಣನ ಗೆಳೆತನವನ್ನು ಬೆಳೆಸಿ ಶ್ರೀಕೃಷ್ಣನಿಂದ ಆಶೀರ್ವದಿತನಾದ ಆ ಭಕ್ತ ಸುಧಾಮನ ಚರಿತ್ರೆ ಭಾಗವತದ ದಶಮ ಸ್ಕಂಧದಲ್ಲಿ ವರ್ಣಿತವಾಗಿದೆ. ಹೀಗೆ ಭಕ್ತ ಸುಧಾಮ ಶ್ರೀಕೃಷ್ಣನ ಆಶೀರ್ವಾದದಿಂದ ಪಡೆದ ಮೇಲೆ ಪುನಃ ತನ್ನ ಮನೆಗೆ ಮರಳಿ ಬರುವಾಗ ತನ್ನ ಮನೆಯ ಪರಿಚಯವೇ ಅವನಿಗೆ ಆಗಲಿಲ್ವಂತೆ. ಗುಡಿಸಿಲಿದ್ದ ಸ್ಥಳದಲ್ಲಿ ಭವ್ಯವಾದ ಜಗಜಗಿಸುವ ಸಿರಿ ಕರದ ಕನ್ನಡಿಯೋ, ಜಗದೊಳಗಿಲ್ಲದ ಸ್ವರ ನಗರಡಿಯೋ, ನಗವೈರಿಗೆ ಇದು ನಾಟ್ಯ ಚಾವಡಿಯೋ, ನಾಗನಗರಿಯ ಪ್ರಭೆಗಿಮ್ಮಡಿಯೋ, ನಗರದ ಮಲಸು ಕಾಂತಿಯ ಚವಿಯೋ, ನಗಜಾರಮಣನ ರಜತದ ಗಿರಿಯೋ, ನಾಗರತ್ನದಿಮು ರಚಿಸಿದ ಗುಡಿಯೋ, ವಿಕಟ ಮದ ನಗರ ಸುರಗಿಯ ಕಿಡಿಯೋ, ಮೃಗಶಾಖಾಕ್ಷಿಯರಿಗೆ ಎದೆ ಪುಡಿಯೋ, ಮೃಗಧರ ಮಾರ್ತಾಂಡರುಗಳ ಸಭೆಯೋ, ಮಜಬಾಪುರ ವೈರಾಜನ ಸಭೆಯೋ, ಜಗವನು ಬೆಳಗಿಪ ದೀಪದ ಗುಡಿಯೋ, ಜಗದೀಪತಿ ಶ್ರೀ ಹರಿಯ ದೇವಡಿಯೋ, ನಗುತ್ತಿವೆ ದೀಪಾವಳಿಗಳು ಸ್ತಂಭ ದಿಗಳಲ್ಲಿ ಸ್ವರ್ಗವ ನೋಡಿ, ಮೇಲ್ಗಗನವ ಚುಂಬಿಪ ಗಾಢತರದಿ ಗಂಭೀರದಳಪ್ಪುವ ಮಹಡಿ, ಹೋಗುತಿಯ ಚಿತ್ತಾರಗಳಲ್ಲಿ ಶೋಭಿಪ ಸ್ವರ್ಣಮಯದ ವರಗ್ವಾಡಿ, ವಾಡಿಗಳಲ್ಲಿ ನೋಡ್ಪರ ಚಿತ್ತ ಭ್ರಾಮಕ ಚೌಕಡಿಯಲ್ಲಿ ನಿಲುವು ಕನ್ನಡಿ, ಸಾಲುಗಳಲ್ಲಿ ಮಣಿಮಯ ಸ್ತಂಭಗಳು, ರುಕ್ಮಗಳಲ್ಲಿ ತಿದ್ದಿದ ಲೋವೆಗಳು, ರಜತದಲ್ಲಿ ಮಾಡಿದ ಹಂಸಗಳು, ಅರಗಿಳಿಯ ಸಾಲುಗಳು, ಅರಳಗುಚ್ಛಗಳು, ಅಗಣಿತ ರತ್ನಾನ್ವಿತ ಪೀಠಗಳು, ಅದ್ಭುತವಾದ ವಿಚಿತ್ರ ದ್ವಾರಗಳು, ಸೊಗಸಿನ ಚಿತ್ರದ ಮೇಲ್ಕಟ್ಟುಗಳು, ಸುಂದರಿಯರ ಸುಖ ಕರದ ಗಾನಗಳು, ತೆರೆದ ಲಕ್ಷ ಗಾವಾಕ್ಷಗಳು, ಸಾರೆಗಳಲ್ಲಿ ತಿದ್ದಿದ ಕುಸುರಿಗಳಲ್ಲಿ ಮೆಲುಕುವ ಗೊಣಸುಗಳಲ್ಲಿ ಮೆನವ ಕಮಲಗಳು, ಕಮಲಗಳಲ್ಲಿ ಮೆನವ ಭ್ರಮರಗಳು, ಬಂಧನ ಮುರಗಿಗಳಿಂದ ವಿಮಾನಗಳಿಂದ ಸುಖೌಷಲದಿಂದ ಶ್ರೀಕೃಷ್ಣ ಭಗವಾನಕಿ ಜೈ. ಭವ್ಯವಾದಂಥ ಮರಕದ ಸಿಂಹಾಸನಗಳಿರುವಂಥ ಅರಮನೆ ಬಂದಿದೆ ಗುಡಿಸಿಲಿನ ಜಾಗದಲ್ಲಿ.
ಸತಿಪತಿಯರೀರುವರಿಗೂ ಆ ಪುಣ್ಯಾತ್ಮ ಸುಧಾಮನ ಒಂದು ಶ್ರೀಕೃಷ್ಣ ದರ್ಶನದಿಂದ ಪರಮ ಮಂಗಳ ಮೂರ್ತಿಯಾದ ಶ್ರೀಕೃಷ್ಣ ಪರಮಾತ್ಮನೇ ಅವತರಿಸಿ ನಿಂತಿದ್ದಾನೆ. ಸಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ. ಶಂಖಚಕ್ರ ಗದಾ ಪದ್ಮಗಳನ್ನೊಳಗೊಂಡ ಆ ಮಂಗಳಮೂರ್ತಿಯ ದರ್ಶನ ಸತಿಪತಿಯರೀರುವರಿಗೆ ಆಯಿತು. ಈ ರೀತಿಯಾಗಿ ಬಡತನವನ್ನೇ ತನ್ನ ಜೀವನದ ತಪಸ್ಸನ್ನಾಗಿ ಮಾಡಿಕೊಂಡು ಶ್ರೀಕೃಷ್ಣ ಸಖ್ಯವನ್ನು ಬೆಳೆಸಿ ತನ್ನ ಜೀವನವನ್ನು ಪಾವನಗೊಳಿಸಿದಂಥ ಭಕ್ತ ಸುಧಾಮನ ಚರಿತ್ರೆ ಭಾಗವತದ ದಶಮ ಸ್ಕಂಧದಲ್ಲಿ ವರ್ಣಿತವಾಗಿದೆ. ಅಂಥ ಪರಮ ಮಂಗಳಮೂರ್ತಿಯಾದ ರಂಗನ ಚರಿತ್ರೆಗೆ ಮಂಗಳ ಹಾಡೋಣ. ಅಕ್ರೂರಗೋಲಿದ ತ್ರಿವಿಕ್ರಮಗೆ ನಕ್ರನಿಗೋಲಿದ ಪರಾಕ್ರಮಿಗೆ ಶಕ್ರನ ಗರ್ವಾಪಹಾರವ ಮಾಡಿದ ವಿಕ್ರಮಿಯಾದ ಪರಾಕ್ರಮಿಗೆ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೆ. ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಕೃಷ್ಣ ಹರೇ ಹರೇ. ಹರಿ ಓಂ ಹರಿ ಓಂ ಹರಿ ಓಂ.